ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಕೆ ಪ್ರಕಾಶ್ ಭಟ್. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ ಅಷ್ಟಮಿ, ವಿಶಾಖ ನಕ್ಷತ್ರ. ದಿನಾಂಕ 12/8/2024 ಸೋಮವಾರ. ಮುಖ್ಯಾಂಶಗಳು: ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರತಿಭಾ ಪುರಸ್ಕಾರ. ಸುದ್ದಿಯ ವಿವರ: ಯೋಗಾಭ್ಯಾಸ, ಸಾತ್ವಿಕ ಆಹಾರ ಪದ್ಧತಿ, ಪ್ರಾಣಾಯಾಮ, ನಿತ್ಯ ಕರ್ಮಾನುಷ್ಠಾನಗಳು ಶ್ರೀ ಶಂಕರಾಚಾರ್ಯರು ಬೋಧಿಸಿದ ಮಾರ್ಗವಾಗಿದ್ದು, ಇವುಗಳನ್ನು ಅನುಸರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಚಿಂತಕ ಡಾಕ್ಟರ್ ಗಣೇಶ್ ಶ್ರೀನಿವಾಸನ್ ಹೇಳಿದರು. ಶ್ರೀ ವಿದ್ಯಾಭಾರತಿ ಭವನದಲ್ಲಿ ಭಾನುವಾರ ಏರ್ಪಡಿಸಿದ್ದ ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪ್ರತಿಭಾ ಪುರಸ್ಕಾರ ಪ್ರೋತ್ಸಾಹಧನ ವಿತರಣೆ ಕಾರ್ಯಕ್ರಮದಲ್ಲಿ ಶಾಂಕರ ತತ್ವದಲ್ಲಿ ಸ್ವಯಂ ಉದ್ಯೋಗ ಎಂಬ ವಿಷಯವಾಗಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಬಾಲಗಂಗಾಧರ್, ಸಂಘದಿಂದ ಪ್ರತಿ ವರ್ಷವೂ ಆರ್ಥಿಕವಾಗಿ ತೊಂದರೆಯಲ್ಲಿರುವ ಸಮಾಜದ ಬಂಧುಗಳಿಗೆ ಮನೆ ನಿರ್ಮಾಣಕ್ಕೆ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, ಅನಾರೋಗ್ಯ ಪೀಡಿತರಿಗೆ ನೆರವು ಸಹಿತ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಸಮಾಜದಲ್ಲಿ ಸಾಧನೆ ಮಾಡಿದ ಡಾಕ್ಟರ್ ಭಾರದ್ವಾಜ್ ಕಾರಂತ್, ಹರೀಶ್ ಭಟ್, ಕಲ್ಕಟ್ಟೆ ಉಷಾ ಮತ್ತು ಕೀರ್ತನಾರವರನ್ನು ಗೌರವಿಸಲಾಯಿತು. ಪ್ರತಿಭಾವಂತ ವಿದ್ಯಾರ್ಥಿಗಳಾದ BS ಪಲ್ಲವಿ, ಆದಿತ್ಯ ವಿ ಯಾಜಿ, ನಿಹಾರಿಕಾ, ರವಿಕೀರ್ತಿ ಹೆಬ್ಬಾರ್, CJ ಮೋಹಿತ್, ಈಶಾನ್ ಮತ್ತು ಮನೋಜ್ಞ ಭಟ್ ಅವರನ್ನು ಪುರಸ್ಕರಿಸಲಾಯಿತು. ಕಾರ್ಯಕ್ರಮದಲ್ಲಿ ನಿಯೋಜಿತ ಅಧ್ಯಕ್ಷ ಕೆ ಶಶಿಧರ್, ಉಪಾಧ್ಯಕ್ಷೆ ಪಾರ್ವತಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಅರುಣ್ ಕುಮಾರ್, GM ಸತೀಶ್, ಶ್ರೀಕೃಷ್ಣ, ಶಿವಶಂಕರ್ ಇದ್ದರು. ದೇವಸ್ಥಾನದ ಸಮುಚ್ಚಯವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಕಾರ್ಮಿಕ ಮಿತ್ರ ಬಳಗದ ಅಧ್ಯಕ್ಷ ಶೂನ್ಯ ರಮೇಶ್ ಹೇಳಿದರು. ಮೆಣಸೆ ಗ್ರಾಮ ಪಂಚಾಯಿತಿಯ ಕಿರುಕೋಡು ಮತ್ತು ಶೂನ್ಯ ದೇವಸ್ಥಾನದ ಆವರಣದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಸದಸ್ಯರು ಹಾಗೂ ಗ್ರಾಮಸ್ಥರು ಗೈದ ಶ್ರಮದಾನದ ಸಂದರ್ಭದಲ್ಲಿ ಮಾತನಾಡಿದರು. ಶ್ರಮದಾನದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ದಿನಪತ್ರಿಕೆ ಸಾಗಿಸುತ್ತಿದ್ದ ಒಮಿನಿ ಕಾರು ಭಾನುವಾರ ಬೆಳಿಗ್ಗೆ ಚಾಲಕನ ನಿಯಂತ್ರಣ ತಪ್ಪಿ ಶಿಡ್ಲೆ ಬಳಿ ಅಪಘಾತವಾಗಿದ್ದು, ಚಾಲಕ ಅಪಾಯದಿಂದ ಪಾರಾಗಿದ್ದಾರೆ. ಬೆಳಗಿನ ಜಾವ ಶೃಂಗೇರಿ ಜಯಪುರ ರಸ್ತೆಯ ಶಿಡ್ಲೆ ಬಳಿ ರಸ್ತೆಯಲ್ಲಿದ್ದ ಹಸುಗಳಿಗೆ ಡಿಕ್ಕಿಯಾಗದಂತೆ ತಪ್ಪಿಸುವಾಗ ನಿಯಂತ್ರಣ ತಪ್ಪಿ ಅಪಘಾತವಾಗಿದೆ. ವಾಹನ ಶಿವಮೊಗ್ಗದಿಂದ ಶೃಂಗೇರಿ ಮೂಲಕ ಕಳಸಕ್ಕೆ ತೆರಳುತ್ತಿತ್ತು. ರಸ್ತೆ ಬದಿ ಜಾರಿದ ಒಮಿನಿ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದೆ. ಅದೃಷ್ಟವಶಾತ್ ಚಾಲಕ ಅಪಾಯದಿಂದ ಪಾರಾಗಿದ್ದಾರೆ. ರಾಮಾಯಣ ಮತ್ತು ಮಹಾಭಾರತ ರಸಪ್ರಶ್ನೆ ಕಾರ್ಯಕ್ರಮವನ್ನು ಕಲ್ಕಟ್ಟೆಯ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಆಗಸ್ಟ್ 20ರಂದು ಏರ್ಪಡಿಸಲಾಗಿದೆ. ವಿಜೇತರಿಗೆ ಆಕರ್ಷಕ ನಗದು ಬಹುಮಾನ ನೀಡಲಾಗುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಮಣಿಪಾಲ್ ಆರೋಗ್ಯ ಕಾರ್ಡ್ದಾರರ ಗಮನಕ್ಕೆ: ಆಗಸ್ಟ್ 15ಕ್ಕೆ ವಾಯಿದೆ ಮುಗಿಯುವ ಕಾರ್ಡುದಾರರಿಗೆ ರಿಯಾಯಿತಿ ದರದಲ್ಲಿ ರಿನ್ಯೂವಲ್ ಮಾಡಿಸಲು ಇನ್ನು ಕೇವಲ 4 ದಿನಗಳ ಕಾಲಾವಕಾಶ ಉಳಿದಿದ್ದು, ಕೂಡಲೇ ರಿನ್ಯೂವಲ್ ಮಾಡಿಸಲು ಕೋರಲಾಗಿದೆ. ಇಂದಿನ ಚಿಂತನ: ಬೆಳವಣಿಗೆಯ ಮುಖ್ಯ ಅವಶ್ಯಕತೆ ಸ್ವಾತಂತ್ರ್ಯ. ಇತರರಿಗೆ ಸ್ವಾತಂತ್ರ್ಯವನ್ನು ಕೊಡಲು ಇಚ್ಛಿಸದವನು ಸ್ವಾತಂತ್ರ್ಯಕ್ಕೆ ಯೋಗ್ಯನೇ ಅಲ್ಲ. ಸ್ವಾಮಿ ವಿವೇಕಾನಂದ. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ತಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸಪ್ ಮಾಡಬಹುದು. ವಂದನೆಗಳು.